ಮಾಜಿ ನಗರಸಭಾ ಉಪಾಧ್ಯಕ್ಷರು ಹಾಲಿ ನಗರಸಭಾ ಸದಸ್ಯರಾದ ವಾರ್ಡ್ ನಂಬರ್ 2 ಪ್ರವೀಣ್ ಗೌಡರು ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಅರ್ಜೆಂಟಾಗಿ ಭೇಟಿ ಮಾಡ್ಬೇಕು ಸರ್, ಒಂದು ಅಚಾತುರ್ಯ ನಡೀತಾ ಇದೆ ಅಂತ ಹೇಳಿದ್ರು. ಏನು ವಿಚಾರ ಅಂತ ತಿಳ್ಕೊಂಡಿದ್ದಕ್ಕೆ ನಗರಸಭೆ ಕಡೆಯಿಂದ ಯಾವುದೇ ರೀತಿ ಅಡಚಣೆ ಇರೋದಿಲ್ಲ, ಕಾದ್ರಿಪುರ ಗ್ರಾಮದ 29/2 ಸರ್ವೆ ನಂಬರಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇರ್ತಕ್ಕಂಥ 1 ಎಕರೆ 15 ಗುಂಟೆ ಏನಿದೆ ಅದನ್ನು ಖಾತೆಗಳು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಗರಸಭೆಯಿಂದನೇ ಲೆಟ್ರ್ ಹೋಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ತುಂಬ ಶಾಕಿಂಗ್ ಆಯಿತು. ಇಮಿಡಿಯೇಟಾಗಿ ವಾಟ್ಸಪ್ ಮಾಡಿದ್ರು ಸರ್. ನೋಡಿದ್ರೆ ಮೇಲ್ಗಡೆ ಪುರಸಭಾ ಕಾರ್ಯಾಲಯ ಕೋಲಾರ ಅಂತಿದೆ. ಸೊ ಇದನ್ನು ಟ್ಯಾಂಪ್ರಿಂಗ್ ಮಾಡಿರೋರು ಮೈಂಡ್ಸೆಟ್ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ. ಇದು ಅರ್ಧಂಬರ್ಧ ತಿಳುವಳಿಕೆ ಇರೋರು, ಇದ್ರ ಮುಂದೆ ಏನು ಪರಿಣಾಮ ಆಗುತ್ತೆ ಅಥವಾ ನಾವು ನಗರಸಭೆ ವತಿಯಿಂದ ಯಾವ ಥರ ಅವ್ರ ಮೇಲೆ ಕ್ರಮ ತೊಗೋಬೋದು ಅನ್ನೋದು ಐಡಿಯಾ ಇಲ್ದಿರೋರು ಮಾಡಿರೋದು ಅಂತ ಹೇಳ್ಬಿಟ್ಟು ಇದು ಭಾಸವಾಗುತ್ತೆ. ಸೊ ಇಮಿಡಿಯೇಟಾಗಿ ನಾನು ಸಬ್ ರಿಜಿಸ್ಟ್ರಾರ್ಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಅದನ್ನು ನಿಲ್ಲಿಸಬೇಕು, ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡಿದೆ. ಜೊತೆಗೆ ರೈಟಿಂಗಲ್ಲೂ ಸಹ ನಾನು ಕಳಿಸ್ಕೊಟ್ಟಿದ್ದೀನಿ. ಕಾದ್ರಿಪುರ ಗ್ರಾಮದ ಈ ಸರ್ವೆ ನಂಬರ್ ಏನಿದೆ 29/3 ಅಥವಾ ನಮ್ಮ ಸಂಬಂಧಪಟ್ಟ ನಗರಸಭೆ ಸ್ವತ್ತುಗಳೇನಿದೆ ಅದರಲ್ಲಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಡಿ. ನಾವೇನಾದ್ರು ಲೆಟ್ರ್ ಕಳಿಸೋಂಗಿದ್ರೆ ಈ ಥರ ಕಳಿಸೋದಿಲ್ಲ, ಇನ್ ಪರ್ಸನ್ ಕಳಿಸ್ತೀವಿ ಅಂತ ಹೇಳಿದ್ವಿ. ಯಾಕಂದರೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಮ್ಮ ವಿಶ್ವೇಶ್ವರಯ್ಯ ಸ್ಟೇಡಿಯಂ ಪಕ್ಕದಲ್ಲಿ ಏನು ಕೋಲಾರ ನಗರಸಭೆ ವತಿಯಿಂದ ಹರಾಜು ಕೂಗಲಾಯಿತು, ಆ ಒಂದು ಪ್ರಾಪರ್ಟೀಸಲ್ಲಿ ಯಾರೋ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಈಗ ಎಲ್ಲೋ ಇರ್ತಾರೆ, ಊರಲ್ಲಿ ಇರಲ್ಲ, ಅಂಥವುಗಳನ್ನೆಲ್ಲ ಫೈಂಡ್ ಔಟ್ ಮಾಡಿಬಿಟ್ಟು ಬೇರೆಯವ್ರ ಹೆಸರಿಗೆ ಫೇಕ್ ಮಾಡಿಕೊಟ್ಟು ರಿಜಿಸ್ಟರ್ ಮಾಡಿಕೊಡೋದು ಈ ಥರದ್ದೆಲ್ಲ ಆಗ್ತಾಯಿತ್ತು. ನಮ್ಮದೊಂದು ಇನ್ಸಿಡೆಂಟ್ ಆಗಿತ್ತು. ಏನಂದರೆ ಸುಮಾರು 1985ರಲ್ಲಿ ನಗರಸಭೆ ವತಿಯಿಂದ ಹರಾಜಾಗುತ್ತೆ. ಅಂಥ ಟೈಮಲ್ಲಿ 60-40 ಜಾಗ ಕುರುಬುರಪೇಟೆಯವ್ರು ಯಾರೋ ಒಬ್ಬರು ತೊಗೊಳ್ತಾರೆ. ಅವ್ರಿಗೆ ಜಾಗ ಅಲಾಟ್ ಮಾಡಿ ಸೈಟ್ ರಿಜಿಸ್ಟರ್ ಮಾಡಿಕೊಟ್ಬಿಡ್ತಾರೆ. ಆದರೆ ಅಚಾತುರ್ಯವಾಗಿ ಆಮೇಲೆ ಏನಾಗುತ್ತೆ, ಅಲ್ಲಿ ಬೇರೆಯವ್ರ ಮನೆ ಕಟ್ತಾ ಇರ್ತಾರೆ. ಇಮಿಡಿಯೇಟಾಗಿ ಅವ್ರು ಹೋಗಿ ಎಚ್ಚೆತ್ಕೊಂಡು ನಗರಸಭೆಯವ್ರನ್ನ ಕರ್ಕೊಂಡೋಗಿ ತೋರಿಸಿದಕ್ಕೋಸ್ಕರ ಅವ್ರಿಗೆ ಬದಲಿ ನಿವೇಶನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಬಾಡಿ ರೆಸೊಲ್ಯೂಷನ್ ಆಗುತ್ತೆ. ಇದುವರೆಗೂ ಸಹ ಅವ್ರಿಗೆ ನಿವೇಶನ ಸಿಕ್ಕಿರೋಲ್ಲ. ಸೊ ಹೈಕೋರ್ಟಿಂದ ಇನ್ ಪರ್ಸೆಂಟು ನಮ್ಮನ್ನು ಅಟೆಂಡ್ ಮಾಡಬೇಕು ಅಂತ ಹೇಳಿದಾಗ ಕಮಿಷನರ್ ನಾನೇ ಅಲ್ಲಿ ಅಟೆಂಡ್ ಆದಾಗ 39 ವರ್ಷ ಆಗಿದೆ, ಸುಮಾರು 15 ಲಕ್ಷ ದುಡ್ಡು ಕಟ್ಟಿದ್ದಾರೆ, 60-40 ಜಾಗ ಕೊಡೋಕ್ಕೆ ನಿಮ್ಗೆ ಇನ್ನೂ ಟೈಮ್ ಸಾಗಲ್ಲ ಅಂತ ಜಡ್ಜ್ ಕೇಳಿದಾಗ ನಮಗೆ ಒಂಥರ ಆಭಾಸ ಆಗುತ್ತೆ. ಸೊ ಅವಾಗ ನಾವು ಟೈಮ್ ಅಂತ ಹೇಳಿದ್ರೆ ಟೈಮ್ ಜಾಸ್ತಿ ಕೊಡೋಕ್ಕಾಗಲ್ಲ, 15 ದಿನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮ್ಮಲ್ಲಿ 2 ಸೈಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರೊಸೀಡಿಂಗ್ಸ್ ಆಗಿತ್ತು. ಆ 2 ಸೈಟನ್ನು ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು JCB ಬಿಟ್ಟು ನಾನು ನಮ್ಮ RO ಅವರು ಅಲ್ಲಿ ಹೋಗಿ ನಾವು ಕ್ಲೀನ್ ಮಾಡಿಸಿದ್ವಿ. ಮಾರನೇ ದಿನ ಏನಾಗುತ್ತೆ ಅಂದರೆ ಬೇರೆಯವ್ರ ಮೂಲಕ ಈಗ ಇದು ಸೈಟ್ ನಂದು, ಖಾತೆ ಮಾಡಿಕೊಡಿ ಅಂತ ಬರ್ತಾರೆ. ಖಾತೆ ಮಾಡಿಕೊಡಿ ಅಂತ ಬಂದಾಗ ಏನಾಗುತ್ತೆ, ಖಾತೆಗೆ ಮೊದಲೇ ಈ ಆಸ್ತಿ ಆಗಿಬಿಟ್ಟಿರುತ್ತೆ. ನಮಗೆ ಒಂದು ಗುಮಾನಿ ಬರುತ್ತೆ, ಯಾವ ಥರ ಆಯಿತು ಏನು ಅಂತ ಹೇಳ್ಬಿಟ್ಟು ಅದನ್ನು ನೋಡೋಕ್ಕಾದ್ರೆ ಆಮೇಲೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆಲ್ಲ ಹೋಗ್ಬಿಟ್ಟು ಪರಿಶೀಲನೆ ಮಾಡಿದ್ರೆ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ರು. ಏನಂತ ಹೇಳಿದ್ರೆ, ಈಗ ಯಾವುದೇ ಒಬ್ಬ ಪೌರಾಯುಕ್ತರಿಗಾಗಲಿ ಚೀಫ್ ಆಫೀಸರ್ಗಾಗಲಿ ಯಾವ್ದಾದ್ರು ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಮಗೆ ಸರ್ಕಾರದ ಕಡೆಯಿಂದ ವಿನಾಯಿತಿ ಇದೆ, ನನಗೆ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಈ ಒಂದು ಪತ್ರವನ್ನು ಮನ್ನಿಸಿ ಇಂಥವ್ರ ಹೆಸರಿಗೆ ನೀವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಸೊ ಅವತ್ತೇ ನಾವು ಅಲ್ಲಿ ಹೇಳಿದ್ವಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ, ಯಾವುದೇ ರೀತಿ ಇನ್ನು ಮುಂದೆ ಈ ಥರ ಲೆಟರ್ ಬರೋದಿಲ್ಲ, ನಾವು ನಮ್ಮ ಒಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನು ಜೊತೆ ಕಳಿಸಿದಾಗ ಮಾತ್ರ ನೀವು ಯಾವುದಾದ್ರೂ ನಗರಸಭೆ ಸ್ವತ್ತುಗಳನ್ನ ಬೇರೆಯವ್ರಿಗೆ ಕಾನೂನು ಪ್ರಕಾರ ಏನಾದ್ರು ವಿಲೆ ಆಗಿದ್ದರೆ ಮಾಡ್ಕೊಡೋಕ್ಕೆ ಸಾಧ್ಯ ಇರುತ್ತೆ, ಇಲ್ಲದಿದ್ರೆ ಮಾಡ್ಕೊಡ್ಬಾರ್ದು ಅಂತೇಳಿ ಇಮಿಡಿಯೇಟಾಗಿ ಗಲ್ಪೇಟೆ ಸ್ಟೇಷನಲ್ಲಿ ಅದನ್ನು ನಾವು FIR ಮಾಡಿಸಿದ್ವಿ. ಹೈಕೋರ್ಟ್ ಕಡೆಯಿಂದ ಅದು ಪ್ರೊಸೀಡಿಂಗ್ಸು ಆಗಿದೆ. ಡೈರೆಕ್ಟಾಗಿ SP ಸಾಹೇಬರು ಬಂದು, ಅಲ್ಲಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಇವಾಗ ಅದು ಪ್ರೊಸೀಡಿಂಗ್ಸ್ ಆಗ್ತಾ ಇದೆ. ಅದರಲ್ಲಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇ ಕೊಟ್ಟಿದ್ವಿ. ಅದ್ರ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ನ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದರಲ್ಲಿ ಯಾರ್ಯಾರಿದ್ದಾರೆ ಈ ಒಂದು ಜಾಲ ಅಂತ ಏನು ಕರಿತೀವಿ, ಒಂದು ಸೈಟಿಗೆ ಸೀಮಿತ ಆಗಬಾರ್ದು, ಇನ್ನೂ ಬೇರೆ ಯಾವುದಾದ್ರೂ ಇದೆ ಅದನ್ನೆಲ್ಲ ನೀವು ಹೊರಗೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸೊ ಇದು ಹೊಸದಾಗಿ ಬಂದಿರೋದು ಇವತ್ತಿಂದು. ಸೊ ಇವ್ರ ಮೇಲೂ ಸಹ ನಾವು FIR ಬುಕ್ ಮಾಡಿ ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಪತ್ತೆ ಹಚ್ಚಿ ಇವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಇಮಿಡಿಯೇಟಾಗಿ ತಗೊಳ್ಳೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತು ಎರಡನೇದಾಗಿ ಪ್ರವೀಣ್ ಗೌಡರು ಮಾತಾಡ್ತಾ, ನಗರಸಭೆ ಸ್ವತ್ತುಗಳು ಅಥವಾ ನಮಗೇನು ಆಶ್ರಯ ಉದ್ದೇಶಕ್ಕೋಸ್ಕರ ಕಂದಾಯ ಇಲಾಖೆಯಿಂದ ಮಂಜೂರಾಗಿರುತ್ತೋ ಆ ಥರ ಎಲ್ಲ ಜಮೀನುಗಳನ್ನ ನೀವು ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಅದನ್ನು ಪಬ್ಲಿಕ್ ಡೊಮೈನ್ ಬಿಡಿ ಅಂದರೆ ಅದು ಭಾಳ ಒಳ್ಳೆಯ ಸಲಹೆ. ಯಾಕಂದರೆ ನಮಗಿಲ್ಲಿ ಪ್ರತಿದಿನ ಸುಮಾರು 100ರಿಂದ 150 ಖಾತೆಗಳು ಅದು ಇದು ಟ್ರಾನ್ಸಾಕ್ಷನ್ ಆದಾಗ ಕೈ ತಪ್ಪಿನಿಂದ ಕೂಡ ಯಾವುದು ಆ ಥರ ಆಗಬಾರ್ದು ಅಚಾತುರ್ಯ. ಯಾಕಂದರೆ ಗೊತ್ತಿದ್ದು ಯಾರು ಮಾಡೋದಿಲ್ಲ. ಅಚಾತುರ್ಯ ಆಗಬಾರ್ದು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಏನು ಅಂದರೆ, ಫಸ್ಟ್ ನಾವು ಒಂದು ಇನ್ವೆಂಟ್ರಿ ರೆಡಿ ಮಾಡಬೇಕಾಗುತ್ತೆ. ಯಾವುದ್ಯಾವುದು ನಮ್ಮ ನಗರಸಭೆ ಸ್ವತ್ತುಗಳಿದೆ ಅಥವಾ CA ಸೈಟ್ಸ್ ಯಾವುದಿದೆ, ಪಾರ್ಕ್ಸ್ ಯಾವುದಿದೆ, ಅದೇ ರೀತಿ ನಮಗೆ ಕಂದಾಯ ಇಲಾಖೆಯಿಂದ ಜಮೀನು ಮಂಜೂರಾಗಿರೋದು, ಇವುಗಳನ್ನೆಲ್ಲವನ್ನು ಇನ್ವೆಂಟ್ರಿ ರೆಡಿ ಮಾಡಿಬಿಟ್ಟು ನಮ್ಮಲ್ಲಿ KMDS ಅಂತಿದೆ, ಕರ್ನಾಟಕ ಮುನ್ಸಿಪಲ್ ಡಾಟಾ ಸೊಸೈಟಿ ಅಂತ, ಅಲ್ಲಿಗೆ ಒಂದು ಲೆಟರ್ ಹಾಕ್ಬಿಟ್ಟು ಇವುಗಳನ್ನ ಫ್ರೀಸ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಕೊಡ್ಬೇಕಾಗುತ್ತೆ, ಅದನ್ನು ಮಾಡಬೇಕಾಗುತ್ತೆ ಅವನು. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಈ ಆಸ್ತಿ ತಂತ್ರಾಂಶದಲ್ಲಿ ಅವು ಗ್ರಿಡ್ ಆಗಿಬಿಡುತ್ತೆ, ಅಲ್ಲಿ ಯಾರೂ ಸಹ ಯಾವುದೇ ರೀತಿ ಕರೆಸ್ಪಾಂಡೆನ್ಸ್ ಮಾಡೋಕ್ಕಾಗಲ್ಲ. ನಮ್ಮದು ಸ್ವಂತ ಪ್ರಾಪರ್ಟಿ ಏನಾಗುತ್ತೆ, ಅಚಾತುರ್ಯವಾಗಿ ಯಾರಾದರೂ ಏನಾದ್ರು ಮಾಡೋಕ್ಕೆ ಹೋದ್ರೂ ಕೂಡ ಅಲೋ ಮಾಡೋದಿಲ್ಲ. ಈಗ
ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಆಸ್ತಿ ಇಲ್ಲದಿದ್ರೆ ಏನೂ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದೊಂದು ಕೆಲಸ ಮಾಡಬೇಕು ಅಂತ ಖಂಡಿತ ಅದು ಮಾಡ್ತೀವಿ ಸರ್. ಮತ್ತು ಮೂರನೇದಾಗಿ ಅವುಗಳನ್ನ ಐಡೆಂಟಿಫೈ ಮಾಡಿದ್ದಾದಮೇಲೆ ಹಾಗೆ ಬಿಟ್ಟರೆ ಆಗೋದಿಲ್ಲ, ಫೆನ್ಸಿಂಗ್ ಹಾಕ್ಕೊಂಡು ಅದಕ್ಕೊಂದು ಬೋರ್ಡ್ ಹಾಕಬೇಕಾಗುತ್ತೆ ನಗರಸಭೆ ಸೊತ್ತು ಅಂತ. ಅವಾಗ ಯಾರಾದರೂ ಅಲ್ಲಿ ಹೆಜ್ಜೆ ಇಡಬೇಕಾದ್ರೆ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಖಾಲಿ ಜಾಗ ಐಡೆಂಟಿಫೈ ಮಾಡಿಬಿಟ್ಟು ಮಾಡ್ತಾರೆ, ಅದು ನಮ್ಮ ಗಮನಕ್ಕೂ ಬರೋದಿಲ್ಲ. ಈಗ ಸ್ಟಾಫ್ ಆಗಲಿ ಅಥವಾ ಬಾಡಿ ಆಗಲಿ ಇವತ್ತು ಇರ್ತಾರೆ, ನಾಳೆ ಚೇಂಜ್ ಆಗ್ತಾ ಇರ್ತಾರೆ, ಯಾರೂ ಸಹ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ವಹಿಸಿರೋದಿಲ್ಲ. ಮೊದಲೇ ಏನಾದರೂ ಈ ಥರ ಒಂದು ಸ್ವಲ್ಪ ಆಸಕ್ತಿ ವಹಿಸಿದ್ದಿದ್ರೆ ಸುಮಾರು ಅಷ್ಟು ಪ್ರಾಪರ್ಟೀಸು ಈ ಥರ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಅದರಿಂದ ಈಗಾದರೂ ನಾವು ಎಚ್ಚೆತ್ಕೊಳ್ಳೋಣ. ಈಗ ಎಚ್ಚೆತ್ಕೊಂಡು ಇಮಿಡಿಯೇಟಾಗಿ ಏನು 3 ಐಟಮ್ಸು ಹೇಳ್ತಾ ಇದ್ದಾರೆ ಅವುಗಳನ್ನ ಖಂಡಿತ ನಾವು ಮಾಡ್ಕೊಡ್ತೀವಿ. ಒಂದು ವಾರ ಕೂಡ ಏನು ಬೇಕಿಲ್ಲ, 2 ಡೇಸಲ್ಲಿ ಅದಕ್ಕೊಂದು ವಿಶೇಷವಾದ ತಂಡ ಒಂದು ರಚನೆ ಮಾಡಿಬಿಟ್ಟು ಒಂದು ಇನ್ವೆಂಟ್ರಿ ರಚನೆ ಮಾಡ್ತೀವಿ. ಆ ಇನ್ವೆಂಟ್ರಿ ಮಾಡಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ, ಆ ತಂಡ ಇಮಿಡಿಯೇಟಾಗಿ ಮಾಡಬೇಕಾಗುತ್ತೆ. ಈ ಮಧ್ಯದಲ್ಲಿ ಸ್ಟೇಷನ್ ಅವ್ರ ಜೊತೆ ಮತ್ತು ಸಬ್ ರಿಜಿಸ್ಟ್ರಾರ್ ಜೊತೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ. ಇನ್ನು ಮುಂದೆ ಯಾವುದೋ ಆ ಥರ ಅಚಾತುರ್ಯ ಆಗದಂಗೆ ನೋಡ್ಕೊಳ್ತೀವಿ. ಮತ್ತು ಇನ್ನೊಂದೇನೆಂದರೆ ಕೋರ್ಟ್ಗೆ ಸಂಬಂಧಪಟ್ಟಂಗೆ ಕೆಲವು ನಮ್ಮ ಕಡೆಯಿಂದ ಅಟೆಂಡ್ ಆಗ್ತಾ ಇಲ್ಲ, ಜೀವನ್ ಕಡೆಯಿಂದ ಅಂತ ಹೇಳಿದ್ರು. ಅದಕ್ಕೆ ಕೇಸ್ ವರ್ಕರ್ ಚೇಂಜ್ ಮಾಡ್ತೀವಿ ಸರ್, ಜಗದೀಶ್ ಅಂತಿದ್ದಾರೆ, ಅವ್ರಿಗೆ ಕೊಟ್ಬಿಟ್ಟು ಒಂದು OM ಹಾಕ್ಬಿಟ್ಟು ಅದು ಡೈಲಿ ಅದೇನಿದೆ ಪರ್ಸ್ಯೂ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಂದಲ್ಲ, ಹಿಂದೆ ಇದ್ದವ್ರದ್ದು ಸಿಗ್ನೇಚರ್. ಯಾರಿದ್ರು ಕಮಿಷನರ್ ಬಿಡಿ, ನಾನಿರಲಿ ಇನ್ನೊಬ್ರು ಇರಲಿ, 100% ಇದೇನಿದೆ ಇವ್ರು ಯಾರಿದ್ದಾರೆ ಇವ್ರ ಮೇಲೆ ಕಾನೂನಿನಂತೆ ಏನು FIR ಮಾಡಿಬಿಟ್ಟು ಅವ್ರನ್ನ ಕಟ್ಕಡೆಯಲ್ಲಿ ನಿಲ್ಲಿಸೋದಾಗಲಿ ಅಥವಾ ಏನಾಗಬೇಕು ಅದ್ರ ಪ್ರಕಾರ ಆರಕ್ಷಕ ಇಲಾಖೆಯಿಂದ ಅದನ್ನು ನಾವು ಖಂಡಿತ ಮಾಡಿಸ್ತೀವಿ.